ಎಲ್ಲಿಂದ ಸಮುದ್ರ ಪಕ್ಕದಲ್ಲೇ ನಡ್ಕೊಂಡು ಹೋಗ್ಬೋದು. ಕಾಡಲ್ಲಿ ಒಂದು ಸೊಪ್ಪು ಸಿಗುತ್ತೆ ಅಂತ ಹೇರ್ಗೆ ಒಳ್ಳೇದಂತೆ. ನೋಡಿ ಸ್ನೇಹಿತರೆ, ಬಾಟಲ್ಸ್ ಎಲ್ಲ ಹೆಂಗ್ ಬಿಸಾಕಿದಾರ. ಸೀನರಿ ಇದೊಂದು, ಅದೊಂದು ಸೀನರಿ ಸೂಪರ್. ಗೈಸ್, ವಿ ಆರ್ ನವ್ ಇನ್ ಗೋಕರ್ಣ ಡೇ 2. ಬಾಯ್ಸ್ ಎಲ್ಲ ರೆಡಿಯಾಗಿ ಟ್ರೆಕ್ಕಿಂಗ್ ಹೋಗೋಣ ಅಂತ ಹೋಗ್ತಾ ಇದೀವಿ. ನೆನ್ನೆ ವ್ಲಾಗ್ ಇವತ್ತು ಕಂಟಿನ್ಯೂ ಆಗುತ್ತೆ. ರಾತ್ರಿ ಬೇಡ ಕತೆಗಳು ನೀವು ಕೇಳೋದು, ಹೇಳ್ತೀನಿ ನಿಧಾನಕ್ಕೆ ಇವತ್ತೆಲ್ಲ. ತದಡಿ ಗೋಕರ್ಣ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಎಲ್ಲ ಬೇಡ, ಒಂದು 90 ಕೊಡಿಸಿ ಅಂತಾರೆ ಅಷ್ಟೇ. 90 ಕೊಡಿಸಿ ಅಂತಾರೆ. ಹೌದಾ? ಥ್ಯಾಂಕ್ಸ್ ಇಟ್ಕೊಳ್ಳಿ. ಆ ಥ್ಯಾಂಕ್ಸ್ ಇವಾಗ ಹೇಳ್ಬಿಟ್ರ ರಾತ್ರಿವರೆಗೂ ವೇಟ್ ಮಾಡೋದೇನಕ್ಕೆ? ಅಲ್ಲ, ಇವಾಗಲೇ ಕೊಡಿಸ್ಬಿಡಿ ಅಂತಾರೆ ಅವರು. ಅಣ್ಣ ಇವನೇನೋ ಕೊಡಿಸ್ತಾನಂತೆ ನೋಡಿ ಅಣ್ಣ. ಯಾವ ಬೀಚು? ಬೆಲ್ಕನ್. ಬೆಲ್ಕನ್. 150 ರೂಪಾಯ ಒಂದು ಆಟೋಗೆ 2 ಮಾಡಬೇಕು. 300 rupees 4 kilometers. ಬೆಂಗಳೂರಲ್ಲೇ ವಾಸಿ ಅಲ್ಲ ಬ್ರೋ. ಇಲ್ಲಿಂದ ನಾನು ಟ್ರೆಕ್ ಮಾಡ್ಕೊಂಡು ಹೋಗ್ಬಿಡೋಣ ಬನ್ನಿ. ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ 10 kilometers, ಇಲ್ಲಿ 4. ಬೆಳಗ್ಗೆ ಎನರ್ಜಿ ಹಂಗೆ ಎಲ್ಲಿಂದ? ನಿನ್ನೆ ನೈಟ್ ನಿದ್ದೆ ಆಯ್ತಲ್ಲ. ಬೆಲ್ಕನ್ ಬೀಚ್ಗೆ ರೀಚ್ ಆದ್ವಿ ಇವಾಗ. ಆಟೋ ಬಸ್ಸು ಎಲ್ಲ ತಗೊಂಡು. ವ್ಯೂ ನೋಡಿ ಹೆಂಗಿದೆ ಇಲ್ಲಿ. ಇಲ್ಲಿಂದ ನಾವು ಇವಾಗ ಬೀಚ್ ಟ್ರೆಕ್ ಸ್ಟಾರ್ಟ್ ಮಾಡ್ತೀವಿ. ಎಂಡ್ ಪಾಯಿಂಟ್ ಬಂದು ಗೋಕರ್ಣ ಬೀಚ್, ಮೇನ್ ಬೀಚ್. ಸ್ನೇಹಿತರೆ, ಇಲ್ಲೇ ಹೋಟೆಲ್ ಇದೆ. ಸ್ಟಾರ್ಟ್ ಮಾಡೋಕೆ ಮುಂಚೆ ಇಲ್ಲೇ ಏನಾದರೂ ತಿನ್ಕೊಂಡು ಹೋಗೋಣ ಅಂತ. ಮ್ಯಾಗಿ, ಪೂರಿ, ಬ್ರೆಡ್ ಆಮ್ಲೆಟಾ? ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ಬೀಚ್ ಟ್ರೆಕ್. ಏನಿದ್ ನದಿನಾ? ಆ ಕಡೆ ಹೋಗೋಕೆ ಜಾಗ ಇದೆಯಲ್ಲ ಬ್ರೋ ಅಕ್ಕ? ಆ ಕಡೆ ಹೋಗೋಕ್ಕೆ ಹಿಂಗೋಗೋದಾ? ಧನ್ಯವಾದ. ಟ್ರಕ್ ಸ್ಟಾರ್ಟ್ ಮಾಡೋಣ. 10 kilometers ಅಂತೆ ಗೈಸ್. ನೋಡೋಣ, ನನ್ನ ಫೋನಲ್ಲಿ ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗುತ್ತೆ ಸ್ಟೆಪ್ಸ್, ಕಿಲೋಮೀಟರ್ಸ್ ಎಲ್ಲ. ಅಪ್ರಾಕ್ಸಿಮೇಟ್ಲಿ ಕರೆಕ್ಟಾಗಿ ಅಂತ ಹೇಳೋಕ್ಕಾಗಲ್ಲ. ಬ್ರೋ, ಫಸ್ಟ್ ಬೀಚ್ ಯಾವ್ದು ಸಿಗೋದು? ಪ್ಯಾರಡೈಸ್ ಬೀಚ್. ಅದಾದ್ಮೇಲೆ ಹಾಫ್ ಮೂನ್ ಬೀಚ್ ಬರುತ್ತೆ. ಓಕೆ. ಅದಾದ್ಮೇಲೆ ಓಮ್ ಬೀಚ್ ಬರುತ್ತೆ. ಓಕೆ. ಆದ್ಮೇಲೆ ಕುಡ್ಲೆ ಬೀಚ್. ಇವಾಗ ಬೆಲ್ಕನ್ ಬೀಚ್ ಇಂದ ಪ್ಯಾರಡೈಸ್ ಬೀಚ್ ಇದೆ ಅಲ್ವಾ? 800 ಮೀಟರ್ ಆಗುತ್ತೆ. ಅಂದ್ರೆ ಟೋಟಲ್ 6 ಬೀಚು. ಒಂದು 5 ಬೀಚ್ ಆಗುತ್ತೆ ಅಣ್ಣ. ಪ್ಯಾರಡೈಸ್ ಇದು ಅದೇ ಇವಾಗ 4 ಸಿಗುತ್ತೆ ಆನ್ ದ ವೇ. ಇಲ್ಲೊಂದು ಬೆಲ್ಕಂ ಬೀಚು, ನೆಕ್ಸ್ಟ್ ಆಮೇಲೆ ಲಾಸ್ಟ್ ಅಲ್ಲಿ ಗೋಕರ್ಣ ಬೀಚು. ಅದು ಗೋಕರ್ಣ ಮೇನ್ ಬೀಚ್. ಅದೇ 6 ಬೀಚಸ್ ಗೈಸ್, 6 ಬೀಚಸ್. ಯಾವ ಕಡೆ ಹೋಗೋದು ಬ್ರೋ? ಇಲ್ಲೊಂದ್ ದಾರಿ ಇದೆ, ಇಲ್ಲೊಂದ್ ದಾರಿ ಇದೆ. ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಹೇಳಿ ಯಾವ ದಾರಿ ಹೋಗೋಣ. ಭರತ್ ಅವ್ರು ಏನೋ ಹೇಳ್ತಿದಾರೆ, ಕೇಳಿಸ್ಕೊಳ್ಳಿ. ನೋಡಿ, ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನೋಡಿ ಯಾವ ದಾರಿ ಹೋಗೋಣ ಅಂತ ಅಂದ್ಬಿಟ್ಟು. ಯಾವ ದಾರಿ ಹೇಳ್ತೀರಾ ಆ ದಾರಿಗೆ ಹೋಗೋಣ. ಯಾವ ದಾರಿ ನೀವೆಲ್ಲ ನಾನು ಎಡಿಟ್ ಮಾಡಿ ವಿಡಿಯೋ ಹಾಕಿ ಆಮೇಲೆ ನೀವು ಕಮೆಂಟ್ಸ್ ಮಾಡಿದ್ರೆ ನಾವಿಲ್ಲಿ ಲೆಫ್ಟ್ ರೈಟ್ ತಗೊಳ್ಳೋದಂತೆ. ಅಕ್ಷಿತ್ ಇನ್ನೊಂದು ಸೆಕೆಂಡ್ ರೌಂಡ್ ಬರ್ತಾನೆ. ಹೌದು, ಪಕ್ಕ. ಇದು ಥರ್ಡ್ ಆಪ್ಷನ್ ಇದೆ. 6 - 2 5 = 5 ಆಗಕ್ಕೆ ಇಷ್ಟ ಇಲ್ಲ. ಆಡಿಯನ್ಸ್ ಆಪ್ಷನ್ ಕೊಡ್ತಾ ಇದ್ದಾರೆ. ಈ ನೆಟ್ಫ್ಲಿಕ್ಸ್ ಅಲ್ಲಿ ಹೊಸ ಆಪ್ಷನ್ ತರ, ನೆಟ್ಫ್ಲಿಕ್ಸ್ ಅಲ್ಲಿ ಹೊಸ ಅದು ಮೂವೀಸ್ ಎಲ್ಲ ನೋಡಿದ್ರೆ ಮೂವಿ ವೆಬ್ ಸೀರೀಸ್ 2 ಆಗಕ್ಕೆ ನಮಗೆ ಇಷ್ಟ ಇಲ್ಲ. ಕರೆಕ್ಟ್ ಆಗಿ ಮನಸ್ಸು ಸೇರ್ಕೊಂಡ್ರೆ ಸಾಕು. ನ್ಯಾವಿಗೇಟರ್ ಸರಿ ಇಲ್ಲ, ಮುಂದೆ ಒಬ್ರು ಹೋಗ್ತಾ ಇದ್ದಾರೆ, ಅವ್ರು ತೋರಿಸಿ ಅವ್ರನ್ನ. ಬನ್ನಿ, ಕರೆಕ್ಟ್. ಅದಕ್ಕೆ ಬೀಚ್ ಟ್ರೆಕ್ ಅನ್ನೋದು. ಮೌಂಟೇನ್ ಟ್ರೆಕ್ ಅಂದ್ರೆ ಮೇಲೆ. ಬ್ರೋ, ನಾವು ಬೀಚು ಸ್ಟಾರ್ಟ್ ಮಾಡಿದಷ್ಟೇ, ಇನ್ನೆಲ್ಲ ಕಾಡಲ್ಲೇ ನಡ್ಕೊಂಡು ಹೋಗ್ತಾ ಇದೀವಿ ನಾವು. ಎಲ್ಲಿ ಯಾವ್ದೋ ಬೆಟ್ಟ ಮೇಲೆ ನಡ್ಕೊಂಡು ಹೋಗ್ತಾ ಇದೀವಿ. ಅಲೆಗಳು, ವಾ
ಹೊಟ್ಟೆ ಆದ್ರೂ ಏನೇ ಆದ್ರೂ ಆಕ್ಚುಲಿ ಸಖತ್ತಾಗಿದೆ ಬರ್ಬೇಕು ಅಂತ. ಏನೇ ಸುಸ್ತಾದ್ರೂ ಏನೇ ಇದಾಗ್ತಿದೆ ಅಂದ್ರೂ ಈ ತರ ಟ್ರೆಕ್ಕಿಂಗ್ ಬನ್ನಿ. ನಿಮ್ಮ ಹೆಲ್ತು ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮ್ಮ ಹೆಲ್ತಲ್ಲಿ ಏನೇನು ಎರರ್ಸ್ ಇದೆ ಅಂತಾನು ಗೊತ್ತಾಗುತ್ತೆ. ಅದಕ್ಕೆ ಎಷ್ಟೊಂದು ಜನ ಸಜೆಸ್ಟ್ ಮಾಡೋದು ಗೋಕರ್ಣ ಬೀಚ್ ಟ್ರೆಕ್ ಅಂತ. ಒಬ್ಬ ಮುಖ ಯಾರೋ ಶೈನಿಂಗ್ ಹೊಡಿತಾ ಇದೆ. ಒಂದು ಟವಲ್ ಆದ್ರೂ ಎತ್ಕೊ ಬಂದ್ಬಿಡ್ಬೇಕಾಗಿತ್ತು ಶಕೆ ಬರ್ಸ್ಕೊಳಕ್ಕೆ. ನನಗಂತೂ ಹೆವಿ ಶಕೆ ಬರುತ್ತೆ ಬ್ರೋ. ಕೊಡ್ಬೇಡಿ, ಯಾರು ಕೊಡು ಅಂದ್ರು? Did you just see what I did? What happened to me? Woo! ಬ್ರೋ ಎಕ್ಸ್ಪ್ಲೋರಿಂಗ್ ಎಲ್ಲ ಟೈಮ್ ಇಲ್ಲ. ಅವನು 2 ಅವರಲ್ಲಿ ಮುಗಿಸಿದೀನಿ ಅಂದ. ಅಲ್ಲಿ ಯಾರೋ 1 ಅವರಲ್ಲಿ ಮುಗಿಸ್ಬೇಕು. ನಾವು ಚಲೋ ಇರಬೇಕು ಬ್ರೋ, ರೆಕಾರ್ಡ್ ಮಾಡೋ ಥರ ಇರಬೇಕು ಬ್ರೋ. ಓಹ್ ಕ್ರೇಜಿ ಕ್ರೇಜಿ ಸ್ಟೋನ್ಸ್. This is literally a paradise. Literally a paradise. Woo! 5 minutes ಮ್ಯಾಕ್ಸ್ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿಬಿಟ್ಟು ಬಿಡ್ತೀವಿ ಇಲ್ಲಿ. ಈ ಥರ ಅಡ್ವೆಂಚರ್ಸ್ ಮಾಡ್ತಾ ಇರ್ಬೇಕು ಬ್ರೋ ಅವಾಗ. ವಾಟ್ ಅ ವ್ಯೂ ಮ್ಯಾನ್. ನೋಡಿ ನಾವು ಆ ಬೆಟ್ಟ ಹತ್ತಿ ಇಳಿದು ಹಿಂಗೆ ನಡ್ಕೊಂಡು ಬಂದಿದ್ದು. ಹಿಂಗೆ ಸಮುದ್ರ ಪಕ್ಕದಲ್ಲೇ ನಡ್ಕೊಂಡು ಹೋಗ್ಬೋದು. ಈ ಬೆಟ್ಟ ಹತ್ಬೇಕಾಗಿಲ್ಲ. ನೋಡಿ ಕ್ಲಿಪ್ಪಲ್ಲಿ ನೋಡಿ ಸ್ನೇಹಿತರೆ, ಗೋಕರ್ಣಲ್ಲಿ ಎಂತ ಟ್ರಕ್ ಇದೆ ಅಂತ, ಯಾಕೆ ಇಷ್ಟು ಹೈಪ್ ಇದೆ ಅಂತ ಮಾಡ್ತಿದ್ರೆ ಗೊತ್ತಾಗ್ತಿದೆ. ವಾವ್, ಈ ಟ್ರೆಕ್ ಮಾಡ್ತಿರೋದೇ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ಈ ವ್ಯೂ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ವೇವ್ಸ್ ಶಬ್ದ. ಯಾವ ಬೆಟ್ಟ ಹತ್ತಿಳಿದ್ರೋ ಗೊತ್ತಿಲ್ಲ. ಎಲ್ಲ ಬೆಟ್ಟಗಳು ಹಿಂಗೆ 3 ಶೇಪಲ್ಲೇ ಇದೆ ನೋಡಿ. ಇಲ್ಲಿ ಗೊತ್ತಾಗುತ್ತೆ, ಇಲ್ಲೊಂದು ಮುಂದೆ ಬಂದಿದೆ, ಅಲ್ಲೊಂದು ಮುಂದೆ ಬಂದಿದೆ. ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನಾನಲ್ಲಿ ಬ್ಯಾಟ್ರಿ ಚೇಂಜ್ ಮಾಡ್ಕೊತಿದ್ದೆ. ಎಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ ಸೈಕಲ್ ಗ್ಯಾಪಲ್ಲಿ. ನೋಡಿ ಸ್ನೇಹಿತರೆ, ಬಾಟಲ್ಸ್ ಎಲ್ಲ ಹೆಂಗ್ ಬಿಸಾಕಿದಾರೆ. ನಾವು ತಂದಿದ್ದೀವಿ ಪ್ಲಾಸ್ಟಿಕ್ ಬಾಟಲ್, ಆದ್ರೆ ಬ್ಯಾಗಲ್ಲಿ ಹಾಕೊಂಡು ಹೋಗ್ತಾ ಇದೀವಿ ನಾವು. ನೋಡಿ ಇದೆಲ್ಲ ಹೆಂಗೆ ಬಿಸಾಡಿದೀರ. ಯಾರು ಬಿಸಾಗಿರ್ತಾರೋ ಅವ್ರಿಗೆ ರಿಟರ್ನ್ ಕೊಟ್ಟೆ ಕೊಡುತ್ತೆ ನೇಚರ್ ಆನ್ಸರ್. ವಾವ್ ಬ್ರೋ, ವಾಟ್ ಎ ಸೀನರಿ ಬ್ರೋ, ಸಕ್ಕತ್ತಾಗಿದೆ. ಯಾವ ಸೀನರಿ ಹೇಳಿ ಇದು? ವಾವ್, ಎಷ್ಟು ಚೆನ್ನಾಗಿದೆ. ಸೀನರಿ ಮೇಲೆ ಸೀನರಿ. ಫ್ರೇಮ್ ನೋಡಿ ಹೆಂಗಿದೆ. ಸೀನರಿ ಇದೊಂದು, ಅದೊಂದು ಸೀನರಿ. ಸೂಪರ್. ಇದು ಮ್ಯಾನ್ ಮೇಡು, ಅದು ಗಾಡ್ ಮೇಡು. ಹೆಂಗ್ ಡಿಫ್ರೆನ್ಸ್ ನೋಡಿ ಹೇಗಿದೆ. ಹೇ, ಇನ್ನೊಂದು ಮ್ಯಾನ್ ಮೇಡ್ ಯಾವುದೋ ಇದೆ ಇಲ್ಲಿ, ಸ್ಪೆಷಲ್ ಲೇಬಲ್ ಹಾಕಿರೋದು. ಏನು ಬ್ರೋ ಇದು? ಪ್ಯಾರಡೈಸ್ ಬೀಚ್ಗಾ? PB ಅಂದರೆ ಪ್ಯಾರಡೈಸ್ ಬೀಚು. ಹುಯ್, ಏನದು ಮನುಷ್ಯರ? ಅಯ್ಯೋ, ನಾನೇನೋ ಅನ್ಕೋಬಿಟ್ಟೆ ಬ್ರೋ ಅಲ್ಲಿರೋದು. ವಾಹ್, ಸುಂದರವಾದ ಪರಿಸರ ಬ್ರೋ. ಅಷ್ಟೇ ಇದೆ ಅಲ್ಲಿ. ನಾವಿಷ್ಟು ಎಷ್ಟೇ ಹೋಗ್ತಿಲ್ಲ ಸ್ಟೋರ್ ಮಾಡಿ ಶಿಸ್ತಾಗಿ ಬ್ಯಾಗಲ್ಲಿ ಇಟ್ಕೊಂಡು ಡಸ್ಟ್ಬಿನಲ್ಲಿ ಹಾಕ್ತೀವಿ ಇವಾಗ. ವಿಡಿಯೋಗೋಸ್ಕರನೂ ಹೇಳ್ತಾ ಇಲ್ಲ, ಯಾವಾಗಲೂ ಇದೆ ಥರ ಬೇಸಿಕ್ ಕಾಮನ್ ಸೆನ್ಸ್ ಅದು ಮನುಷ್ಯರಿಗೆ ಇರಬೇಕಾಗಿರೋದು. ನೆಕ್ಸ್ಟ್ ಇದು ಹಾಫ್ ಮೂನ್ ಬೀಚ್, ನೆಕ್ಸ್ಟ್ ಓಮ್ ಬೀಚಾ? ವಾಟ್ ಇಸ್ ದಿಸ್? ವಾಟ್ ಇಸ್ ದಿಸ್? ಹೋಗೋಣ ಬನ್ನಿ ಸ್ನೇಹಿತರ. ಏನ್ ಮಾಡ್ಲಿ, ಬಾಟಲ್ಸೇ ಕಾಣಿಸ್ತಾ ಇದೆ ಎಲ್ಲೋದ್ರೂ. ಹಾ, ಏನ್ ಹೇಳಿ? ಏನಿಲ್ಲ, ಪರವಾಗಿಲ್ಲ. ಯಾಕೆ ಇಷ್ಟ ನಾಚಿಕೆ? ಅಲ್ಲ, ಹಾ, ಅಂತೂ ಬೀಚಿಗೆ ಬಂದೆ, ಒಬ್ಬರು ಫಾರಿನ್ ಆದ್ರೂ ನೋಡೋ ಸಿಕ್ಕರಲ್ಲ ಅಂತ. ಕಾಡಲ್ಲಿ ಒಂದು ಸೊಪ್ಪು ಸಿಗುತ್ತೆ ಅಂತ, ಹೇರ್ಗೆ ಒಳ್ಳೇದಂತೆ, ಕೂದಲು ಬರುತ್ತೆ ಅಂತೆ. ಬನ್ನಿ ಹುಡ್ಕೋಣ. ಇಲ್ಲಿ ಕಾಡಲ್ಲಿ ಬನ್ನಿ ಹೋಗೋಣ.
ಲೆಟ್ಸ್ ಗೋ. ಇಲ್ಲಿ ಬನ್ನಿ, ಇಲ್ಲಿ ಇನ್ನೊಂದು ವ್ಯೂ ಇದೆ. ಸಕ್ಕತ್ತಾಗಿದೆ ಬ್ರೋ, ನೋಡಿ ನೋಡಿ ಸ್ನೇಹಿತರ, ಸಮುದ್ರ ಪಕ್ಕದಲ್ಲೇ ಯಾವ ತರ ವ್ಯೂ ಸಿಗುತ್ತೆ ನಿಮ್ಗೆ ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ. ಮೌಂಟೇನ್ ಕ್ಲಿಪ್ಸ್ ಅಲ್ಲೆಲ್ಲ ಟ್ರೆಕ್ ಇದೆ.